ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ ಮೇಲೆ ಹಲ್ಲೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಹಶೀಲ್ದಾರ್ಗೆ ಬೆದರಿಕೆ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ ಮೇಲೆ ಹಲ್ಲೆ ಜೊತೆಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಅನುಷ್ನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದೇವೆ. ಇನ್ನು ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಬೇಕಾಗಿದೆ. ಆರೋಪಿ ಮೈಸೂರು ಮೂಲದವನು, ತಹಶೀಲ್ದಾರ್ಗೆ ಪರಿಚಯ ಇದೆ. ಪರಿಚಯ ಇರೋದನ್ನ ಬಳಸಿಕೊಂಡು ಮನೆಗೆ ಬಂದಿದ್ದಾರೆ. ಇಂಟರ್ವ್ಯೂ ನೆಪದಲ್ಲಿ ಬಂದು ಹಲ್ಲೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ. 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ತಹಶೀಲ್ದಾರ್ ದೂರು ನೀಡಿದ್ದಾರೆ. ಪ್ರಮುಖ ಆರೋಪಿ ಅನುಷ್ ಮೇಲೆ ಈ ಹಿಂದೆಯೂ 2 ಕೇಸ್ಗಳಿವೆ. ಆತ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು ಅಂತ ಗೊತ್ತಾಗಿದೆ. ತನಿಖೆಯನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಟೋರ್ಷನ್ ಮಾಡಕ್ಕೆ ಪ್ರಯತ್ನ ಪಟ್ಟಿರುವಂತಹ ಒಂದು ಪ್ರಕರಣದಲ್ಲಿ ನಾವು ಒಬ್ಬ ಆರೋಪಿಯನ್ನು ಬಂಧನ ಮಾಡಿದೀವಿ. ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೀವಿ. ಇನ್ನು 2 ಆರೋಪಿಗಳನ್ನ ನಾವು ಬಂಧನ ಮಾಡೋದು ಬಾಕಿ ಇದೆ. ಇವರೆಲ್ಲ ಮೂಲತಃ ಮೈಸೂರಾಗಿದ್ದು ಅವ್ರಿಗೆ ಯಾವಾಗಲಿಂದ ಪರಿಚಯ ಇರುವಂತಹ ಒಂದು ಮಾಹಿತಿ ಇದೆ. ಆ ಪರಿಚಯವನ್ನು ಸದುಪಯೋಗ ಪಡಿಸ್ಕೊಳ್ಳೋ ಒಂದು ದುರುದ್ದೇಶದಿಂದ ಅವರು ಈ ರೀತಿಯಾಗಿ ಬಂದು ಏನು ತಹಸೀಲ್ದಾರ್ ಅವ್ರನ್ನ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಬೇಕು ಅನ್ನೋ ಒಂದು ನೆಪ ಒಡ್ಡಿ ಅವ್ರನ್ನ ಭೇಟಿ ಮಾಡಿ ನಂತರದಲ್ಲಿ ಈ ರೀತಿ ಎಕ್ಸ್ಟೋರ್ಷನ್ಗೆ ಇಳ್ತಿರೋದು ಮೇಲ್ನೋಟಕ್ಕೆ ನಮಗೆ ಸಾಬೀತಾಗಿರೋದ್ರಿಂದ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಮೈಸೂರಿನಲ್ಲಿ ಕೂಡ ಈ 2 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಅವ್ರಿಗೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳದು ನಮಗೆ ತಿಳಿದು ಬಂದಿದೆ. ಫರ್ದರ್ ಅದ್ರ ಬಗ್ಗೆ ನಾವು ಇನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಅವರು ಏನು ನಮಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ 10 ಲಕ್ಷ ತನಕ ಡಿಮ್ಯಾಂಡ್